ಶುಭೋದಯ ಫ್ರೆಂಡ್ಸ್. ಇನ್ನೇನು ಕೆಲವೇ ಗಂಟೆಗಳಲ್ಲಿ 2025 ಹೋಗಿಬಿಟ್ಟು 2026 ಬರ್ತಾ ಇದೆ. ಎಲ್ಲರೂ ಹೊಸ ವರ್ಷಕ್ಕಾಗಿ ಕಾತರದಿಂದ ಕಾಯ್ತಾ ಇರ್ತೀರಿ ಅನ್ಕೋತೀನಿ. ಇನ್ನೇನು ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ ಶುರು ಮಾಡೋಕ್ಕೂ ಮುಂಚೆ ಇವತ್ತಿನ ಭವಿಷ್ಯದ ಬಗ್ಗೆ ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ ನಾನು. ಇದು ಏನು ಪ್ರೋಗ್ರಾಮ್ ಏನಲ್ಲ. ಬಿಗ್ ಬಾಸ್ ಮನೆ ಒಳಗಿರೋ ಕಂಟೆಸ್ಟೆಂಟ್ಗಳ ಒಬ್ಬೊಬ್ಬರ ವ್ಯಕ್ತಿತ್ವಗಳನ್ನು ನಾವು 90 ದಿವಸದಲ್ಲಿ ನೋಡಿಬಿಟ್ಟು ನಾನು ನೋಡಿ ಒಂದು ಆಲೋಚನೆ ಬಂದಿರೋದೇನು ಅಂದರೆ ಇವರ ಒಂದು ರಾಶಿಗಳು ಯಾವ ಥರ ಇರ್ಬೋದು ಅನ್ನೋದನ್ನು ಗೆಸ್ ಮಾಡ್ತಾಯಿದ್ದೀನಿ. ಕೇವಲ ಗೆಸ್ ಇದೇನು ನಾನೇನು ಯಾವುದೇ ಪ್ರೋಗ್ರಾಮ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ಗೆಸ್ ಮಾಡ್ತಾ ಇರೋದಷ್ಟೇ. ನನಗಿರೋ ನಾಲೆಡ್ಜಲ್ಲಿ ನಾನು ಗೆಸ್ ಮಾಡ್ತಾ ಇರೋದು. ನೋಡೋಣ ಯಾವುದು ಸರಿ ಆಗ್ಬೋದು, ಯಾವುದು ತಪ್ಪಾಗ್ಬೋದು ಅಂತ. ಯಾಕೆಂದರೆ ನಾನು ಈ ಬಿಗ್ ಬಾಸ್ ಎಪಿಸೋಡನ್ನು ನೋಡ್ತಾ ರಿವ್ಯೂ ಅಲ್ಲಿ ನನಗೆ ತೋಚಿದ್ದನ್ನು ಹೇಳ್ತಾ ಇದ್ದೀನಲ್ವ, ಅದೇ ಥರ ಇದು ಕೂಡ ಅಂದ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಗೆಸ್ ಮಾಡ್ತೀನಿ ನಾನು. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಇವಾಗ ಯಾರ್ಯಾರು ಮನೆ ಒಳಗಿದಾರ ಅವ್ರ ಬಗ್ಗೆ ನಾನು ಬಿಗ್ ಬಾಸನ್ನು ಕೇವಲ ಆಟ ನೋಡ್ತಾ ಎಂಜಾಯ್ ಮಾಡೋದು ಅಲ್ಲದೇ ಅವರವರ ವ್ಯಕ್ತಿತ್ವಗಳಲ್ಲಿ ಅವರವರದ್ದು ರಾಶಿಗಳು ಯಾವುದಾಗಿರ್ಬೋದು ಅನ್ನೋದನ್ನು ಗೆಸ್ ಮಾಡಿದ್ದೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದು ಕೇವಲ ಎಂಟರ್ಟೈನ್ಮೆಂಟಿಗೋಸ್ಕರನೇ, ಮತ್ತು ಇನ್ನೇನು ವ್ಯಕ್ತಿಗತವಾಗಿ ಏನು ತಪ್ಪು ತಿಳ್ಕೊಬೇಡಿ. ನನಗೆ ಗೊತ್ತಿರೋದನ್ನು ನಾನು ಗೆಸ್ ಮಾಡೋದು ನಿಜಾನ ಏನು ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇರೋದ್ರಿಂದ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸ್ಕಿಪ್ ಮಾಡಬೇಡಿ, ನೋಡಿ, ಶೇರ್ ಮಾಡಿ. ಬಿಗ್ ಬಾಸ್ ಮನೆ ಒಳಗಡೆ ಇನ್ನೇನು ಈ ವಾರದಲ್ಲೇ ಆಗಲಿ ಇಲ್ಲ ನೆಕ್ಸ್ಟ್ ವೀಕ್, ಈ ವಾರನೇ ಬರ್ಬೋದೇನೋ. ಜ್ಯೋತಿಷ್ಯ ಖಂಡಿತ ಹೇಳಕ್ಕೆ ಬಂದೇ ಬರ್ತಾರಲ್ವ, ಅದಕ್ಕೆ ನಂಗೆ ಈ ಐಡಿಯಾ ಬಂದಿರೋದು. ಆ ಜ್ಯೋತಿಷ್ಯ ಹೇಳಕ್ಕೆ ಬಂದಾಗ ನಾನು ಹೇಳಿರೋದಕ್ಕೂ ಅದಕ್ಕೂ ಏನಾದ್ರು ಟ್ಯಾಲಿ ಆಗುತ್ತಾ ನೋಡಬೇಕು ಅನ್ನೋದು ಒಂದೇ ಕೇವಲ. ನಾನೇನು ಯಾರ್ದು ಭವಿಷ್ಯ ಹೇಳ್ತಾ ಇಲ್ಲ, ಕೇವಲ ಅವರ ರಾಶಿಗಳು ಯಾವುದ್ಯಾವ್ದು ಇರ್ಬೋದು. ರಾಶಿಗಳಿಗೆ ಒಂದೊಂದು ಗುಣ ಇರುತ್ತಲ್ವ, ಆ ಗುಣಗಳು ನೋಡಿಬಿಟ್ಟು ನಾನು ಅವ್ರ ಮನೆ ಒಳಗಿರೋ ರೀತಿಗಳನ್ನು ನೋಡಿಬಿಟ್ಟು ನಾನು ಗೆಸ್ ಮಾಡಿರೋದು ಇದು. ಫಸ್ಟ್ ಹೇಳ್ತಾ ಇದ್ದೀನಿ, ಯಾರನ್ನು ಫಸ್ಟ್ ತಗೊಳ್ಳಿ? ABCD ಇಂದನೇ ಸ್ಟಾರ್ಟ್ ಮಾಡಲಾ? ಅಕ್ಷರಗಳ ಪ್ರಕಾರ ಸ್ಟಾರ್ಟ್ ಮಾಡ್ತೀನಿ. ABCD ಅಕ್ಷರ ಅವರ ಹೆಸರಿದೆಯಲ್ಲ ಅಲ್ಲಿ, ಆ ಪ್ರಕಾರ ಹೋಗೋಣ. ನನಗೆ ಮೊದಲನೇದಾಗಿ ನಾನು ಗೆಸ್ ಮಾಡಿರೋದು ಅಶ್ವಿನಿ ಅವರ ರಾಶಿ ಯಾವುದಿರ್ಬೋದು ಅಂತ ಗೆಸ್ ಮಾಡಿರೋದು. ಪದೇ ಯಾಕೆಂದರೆ ನನ್ನ ಗೆಸ್ ಅಷ್ಟೇ ಇದು. ಅಶ್ವಿನಿ ಅವರು ಮನೆ ಒಳಗಿರೋ ಒಂದು ವಿಧಾನ ನೋಡಿದ್ರೆ, ಅವರ ವ್ಯಕ್ತಿತ್ವಗಳನ್ನು ನೋಡಿದ್ರೆ ನನಗನ್ಸಿರೋದು ಅಶ್ವಿನಿ ಅವರದ್ದು ಮೇಷ ರಾಶಿ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಒಂದು ವೇಳೆ ಯಾರು ಜ್ಯೋತಿಷ್ಯ ಸ್ವಲ್ಪ ಟಚ್ ಇರೋರೇನಾರಿದ್ದರೆ ಗೆಸ್ ಮಾಡಿ ನೀವು ಕೂಡ. ನನ್ನ ಗೆಸ್ ಸರಿಯಾಗಿದೆ ಇಲ್ಲ ಅಂತ ನೋಡೋಣ. ಮೇಷರಾಶಿ ಇರ್ಬೋದು ಅನಿಸುತ್ತೆ. ಯಾಕೆಂದರೆ ಅವರಿಗಿರೋ ಒಂದು ಗತ್ತು ಗಾಂಭೀರ್ಯ ಅವೆಲ್ಲ ನೋಡಿದ್ರೆ ಮೇಷರಾಶಿಯವರ ಒಂದು ಗುಣಗಳು ಅವರಲ್ಲಿ ಕಾಣಿಸ್ತಾ ಇದೆ ನನಗೆ. ಕೆಲವೊಬ್ಬರಿಗೆ ಎರಡೆರಡು ರಾಶಿಗಳ ಗುಣಗಳು ನಂಗೆ ಅನಿಸುತ್ತೆ. ನನ್ನ ಅನಿಸಿಕೆ ಪ್ರಕಾರ ಅಶ್ವಿನಿ ಅವರದ್ದು ಮೇಷರಾಶಿ ಇರಬಹುದು. ಓಕೆನಾ? ಇನ್ನು ನೆಕ್ಸ್ಟ್ ಬಂದರೆ ABC ಯಾರೂ ಇಲ್ಲ. ಡಿ ಅಂದರೆ ಧ್ರುವಂತ್ ಇದ್ದಾರಲ್ವ. ಧ್ರುವಂತವರ ಆಟಗಳು, ಧ್ರುವಂತವ್ರ ಮನೆಯಲ್ಲಿರೋ ರೀತಿ ಅದನ್ನೆಲ್ಲ ನೋಡಿದ್ರೆ ನನಗೆ ಧ್ರುವಂತಲ್ಲಿ 2 ರಾಶಿಗಳ ಗುಣತತ್ವಗಳು ಕಾಣಿಸ್ತಾ ಇದೆ ನನಗೆ. ಒಂದು ಧ್ರುವಂತವ್ರದ್ದು ನನ್ನ ಪ್ರಕಾರ ಸಿಂಹ ರಾಶಿ ಇರ್ಬೋದೇನೋ ಅಂತ ಒಂದು ಸಲ ನಾನು ಯೋಚನೆ ಮಾಡಿರೋದು. ಒಂದು 50% ಸಿಂಹರಾಶಿ ಇರ್ಬೋದು ಅನ್ಕೋತೀನಿ. ಆದರೆ ಇನ್ನೊಂದು ಕನ್ಫ್ಯೂಸ್ ನಂಗೆ ಬಂದಿದೆ. ಅವರಿರೋದು ಒಂದೊಂದು ಸಲ ಒಂದೊಂದು ಥರ ಇರ್ತಾರಲ್ಲ, ಅವ್ರನ್ನ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಧ್ರುವಂತ ರಾಶಿ
ಇನ್ನೊಂದು ನನಗೆ ಡೌಟ್ ಇರೋ ರಾಶಿ ಅಂದರೆ ಧ್ರುವಂತವ್ರದ್ದು ವೃಷಭ ರಾಶಿ ಇರಬಹುದೇನಾ ಅಂತ. ಯಾಕೆಂದರೆ ಅವ್ರ ಲುಕ್ಕು ಅದೆಲ್ಲ ನೋಡಿದ್ರೆ ಸ್ವಲ್ಪ ವೃಷಭ ರಾಶಿ ಇದ್ದರೆ ಇರಬಹುದು ಅಂತ ನನ್ನ ಅನಿಸಿಕೆ. ನೋಡೋಣ ಏನಾಗ್ಬೋದು ಅಂತ. ಜಸ್ಟ್ ಇದು ಗೆಸ್ ಅಷ್ಟೇ. ನಾನು ಯಾವುದು ಜ್ಯೋತಿಷ್ಯ ಏನೂ ಕಲ್ತಿಲ್ಲ, ಆದರೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ABCD ಧ್ರುವಂತ ಆದಮೇಲೆ ನೆಕ್ಸ್ಟ್ ಯಾರು? ABCDEFG. ಜಿ ಅಂದರೆ ಸದ್ಯಕ್ಕೆ ನಮಗೆ ಗಿಲ್ಲಿ ನಟರಾಜ್, ಏನೋ ಗಿಲ್ಲಿ ನಟ ಅಂತನಾ ಏನೋ ಅವ್ರ ಪೂರ್ಣ ಹೆಸರು ನಮಗೂ ಗೊತ್ತಿಲ್ಲ, ನಟರಾಜ್ ಇರ್ಬೋದೇನೋ. ನನಗೆ ಇವ್ರು ಯಾರದ್ದು ಡೇಟ್ ಆಫ್ ಬರ್ತು ಆ ಥರದ್ದು ಏನೂ ಗೊತ್ತಿಲ್ಲ. ನಾನು ಕೇವಲ ಆಟ ನೋಡಿಬಿಟ್ಟು ಗೆಸ್ ಮಾಡ್ತಾ ಇರೋದು. ಇವಾಗ ಗಿಲ್ಲಿನ ನೋಡಿದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ ಗಿಲ್ಲಿದು ಮಿಥುನ ರಾಶಿ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಗಿಲ್ಲಿ ಇರೋ ವಿಧಾನ, ಆ ಒಂದು ಇದು ಕಾಮಿಡಿ ಮಾಡ್ತಾ ಇರೋದು, ಗಿಲ್ಲಿ ಆಟ ಆಡ್ತಾ ಇರೋ ರೀತಿ, ಗಿಲ್ಲಿ ಮನೆ ಒಳಗಿರೋ ರೀತಿ, ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಗಿಲ್ಲಿದು ಮಿಥುನ ರಾಶಿ ಇರ್ಬೋದೇನಾ ಅಂತ ಡೌಟು. ನೋಡೋಣ. ಈ ವಾರದಲ್ಲಿ ಒಂದು ವೇಳೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಜ್ಯೋತಿಷ್ಯಗಳನ್ನು ಹೇಳೋಕ್ಕೆ ಬಂದರೆ ಅವಾಗ ಗೊತ್ತಾಗುತ್ತೆ ಏನಿರ್ಬೋದು ಅಂತ. ಅವ್ರೇನಾರು ಹೇಳಿದ್ರೆ ಇದನ್ನು ವ್ಯಕ್ತಿಗತವಾಗಿ ತಗೋಬೇಡಿ, ನಾನು ಸುಮ್ಮನೆ ಹೇಳ್ತಾ ಇರೋದು, ಪದೇ ಹೇಳ್ತೀನಿ. ಯಾಕೆಂದರೆ ಗೆಸ್ ಅಷ್ಟೇ ನಂದು. ಗಿಲ್ಲಿದು ಮಿಥುನ ರಾಶಿ ಇರಬಹುದು. ಓಕೆ, ಗಿಲ್ಲಿ ABCDEFG HIJK. ಕೆ ಅಂದರೆ ಕಾವ್ಯ. ನನಗೆ ಕಾವ್ಯ ಇರೋ ವಿಧಾನ ನೋಡಿದ್ರೆ ಮೋಸ್ಟ್ಲಿ ಕಾವ್ಯ, ನೀವೇನಾದ್ರು ಗೆಸ್ ಮಾಡ್ತೀರಾ? ನಾನು ಗೆಸ್ ಮಾಡಿರೋದು ಕಾವ್ಯನ ನೋಡಿ ಕಾವ್ಯದು ರಾಶಿ ಮೋಸ್ಟ್ಲಿ ಕನ್ಯಾ ರಾಶಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಕಾವ್ಯನ ಆ ಕಣ್ಣು ಏನೋ ಒಂದು ನನ್ನ ಊಹೆ ಅಷ್ಟೇ. ಕಾವ್ಯದ ಕನ್ಯಾ ರಾಶಿ ಇರ್ಬೋದು ಅಂತ. ಎಮ್ ಯಾರಿದ್ದಾರೆ? ಮಾಳು ಅವ್ರದ್ದು ಧನುರ್ರಾಶಿ ಅಂತ ಅನ್ನಿಸ್ತು, ನನಗೆ ಗೊತ್ತಿಲ್ಲ ಅಷ್ಟು. ನಾನು ಮಾಳು ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮಾಳೋದು ಧನುರ್ರಾಶಿ ಇರ್ಬೋದೇನೋ. ಓಕೆ, ಇದು ಗೆಸ್ ಅಷ್ಟೇ, ಎಲ್ಲದೂ ಗೆಸ್ಸೆ. ಮಾಳು ಆಯ್ತಲ್ಲ. MNOP ಯಾರಿದ್ದಾರೆ? PR ಇಲ್ಲಲ್ವಾ? OPQR ಅವರು ಇಬ್ಬರಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಗೆಸ್ ಮಾಡ್ತೀನಿ ನೋಡಿ. ಫಸ್ಟು ರಘು ಅವರು ನನಗೆ ರಘು ಅವರು ಇರೋ ವಿಧಾನ, ರಘು ಅವರು ನಡ್ಕೊಳ್ಳೋ ರೀತಿ, ರಘು ಅವರ ಗತ್ತು ಗಾಂಭೀರ್ಯ ಅದೆಲ್ಲ ನೋಡಿದ್ರೆ ನನಗೆ ರಘು ಅವರು 98% ಧನುರ್ರಾಶಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರಿರ್ಬೋದು? ಗೆಸ್ ಮಾಡಿ, ಯಾವ ರಾಶಿ ಇರ್ಬೋದು ಅಂತ ಗೆಸ್ ಮಾಡಿ. ಧನುರ್ರಾಶಿ ಇರ್ಬೋದು ರಘು ಅವ್ರದ್ದು ಅಂತ ಅನ್ನಿಸ್ತಾ ಇದೆ. ಹಾಗೆ ಇನ್ನೊಂದು ಯಾರು? ರಕ್ಷಿತಾ ಮನೆ ಒಳಗಿರೋ ರೀತಿ, ರಕ್ಷಿತಾ ಆಟ ಆಡೋ ರೀತಿ, ರಕ್ಷಿತನ ಮನಸ್ತತ್ವ ಇದನ್ನೆಲ್ಲ ನೋಡಿ ನನಗೆ ರಕ್ಷಿತನಲ್ಲಿ 2 ರಾಶಿಗಳ ಗುಣತತ್ವ ಕಾಣಿಸ್ತಾ ಇದೆ. ಗೆಸ್ ಅಷ್ಟೇ. ರಕ್ಷಿತದು ಮಕರ ರಾಶಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ನನಗೆ ಕುಂಭರಾಶಿನೂ ಇರ್ಬೋದು ಅಂತ. ಯಾಕೆಂದರೆ 2 50-50 ಕಾಣಿಸ್ತಾ ಇದೆ. ಮೋಸ್ಟ್ಲಿ ಮಕರ ರಾಶಿ ಇಲ್ಲ ಕುಂಭರಾಶಿ, ಅವೆರಡರೊಳಗೆ ಒಂದು ರಾಶಿ ಖಂಡಿತ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಯಾಕೆಂದರೆ ರಕ್ಷಿತಾ ಇರೋ ವಿಧಾನ ಎಲ್ಲ ನೋಡಿದ್ರೆ ಮಕರ ರಾಶಿ, ಕುಂಭರಾಶಿ. ರಕ್ಷಿತಾ ಹೆಚ್ಚಾಗಿ ನಾನು ಗೆಸ್ ಮಾಡಿರೋದು ರಕ್ಷಿತಾ ಬ್ಲ್ಯಾಕ್ ಬಟ್ಟೆನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾಳೆ. ಮತ್ತು ಜಾಸ್ತಿ ಮೇಕಪ್ಪು ಇದ್ರ ಬಗ್ಗೆ ಎಲ್ಲ ಹೋಗ್ತಾ ಇಲ್ಲ. ಕಷ್ಟಪಟ್ಟು ಇಲ್ಲಿ ಬಿಗ್ ಬಾಸ್ವರೆಗೆ ಬಂದಿದ್ದಾರೆ. ಆದ್ದರಿಂದ ಈಗ ಮಕರ ಕುಂಭ ರಾಶಿಯವರಿಗೆಲ್ಲ ಸಾಡೆ ಸಾತಿ ನಡೀತಾ ಇದೆಯಲ್ವಾ, ಅದ್ರ ಪ್ರಕಾರ ನನಗೆ ರಕ್ಷಿತಾ ನಡ್ಕೊಳ್ಳೋ ರೀತಿ ಅದೆಲ್ಲ ನೋಡಿದ್ರೆ ನಿಜ ಅನ್ನಿಸ್ತಾ ಇದೆ. ಅವೆರಡು ರಾಶಿ ಒಳಗೆ ಒಂದು ರಾಶಿ ಖಂಡಿತ ಆಗಿರುತ್ತೆ. 75 ಮಕರ ರಾಶಿ ಇರ್ಬೋದು, ಇಲ್ಲ ಅಂದರೆ ಇನ್ನು
25% ನಾನು ಕುಂಭ ರಾಶಿನ ಗೆಸ್ ಮಾಡ್ತಾಯಿದ್ದೀನಿ. ಇವೆರಡರೊಳಗೆ ಒಂದು ರಕ್ಷಿತ ರಾಶಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ನಿಮಗೇನು ಅನಿಸ್ಬೋದು ಗೆಸ್ ಮಾಡಿ. ಹಾಗೆ ಇನ್ನು ಸ್ಪಂದನ, ಇನ್ನೊಬ್ಬರು ಇದೆಯಲ್ವ, ರಾಶಿಕಂದು ಅನಿಸಿರೋ ಪ್ರಕಾರ ವೃಶ್ಚಿಕ ರಾಶಿ ಇರ್ಬೋದು ಅಂತ. ರಾಶಿಕ ಮತ್ತು ಸ್ಪಂದನ ಇವರಿಬ್ಬರದ್ದು ವೃಶ್ಚಿಕ ರಾಶಿ ಇರುತ್ತೆ. ಖಂಡಿತ ವೃಶ್ಚಿಕ ರಾಶಿನೇ ಇರಬಹುದು. 90% ವೃಶ್ಚಿಕ ರಾಶಿ ಇರ್ಬೋದು. ರಾಶಿಕ ಮತ್ತು ಸ್ಪಂದನ ಅವರಿಬ್ಬರದ್ದು ಆಯ್ತಲ್ವಾ. ಇವರಿಷ್ಟು ಜನರ ಇನ್ಯಾರಿದ್ದಾರೆ? ಅಶ್ವಿನಿ ಆಯಿತು, ಗಿಲ್ಲಿ ಆಯಿತು, ಅಶ್ವಿನಿ ಗಿಲ್ಲಿ. ನೆಕ್ಸ್ಟ್ ಇನ್ನು ನೋಡಿ ಎಷ್ಟು ಫ್ರೆಂಡ್ಶಿಪ್ ನಡೆಯೋದನ್ನು ಥಿಂಕ್ ಮಾಡ್ಬೋದು ನಾವು, ಯಾರ್ಯಾರ ಜೊತೆ ಯಾರ್ಯಾರು ಇದಾಗ್ತಾರೆ ಅಂತ. ಅಶ್ವಿನಿ ಜೊತೆ ಧ್ರುವಂತವರು, ಯಾಕೆಂದರೆ ಧ್ರುವಂತವ್ರದ್ದು ಸಿಂಹರಾಶಿ ಇಲ್ಲ ಅಂದರೆ ವೃಷಭರಾಶಿ ಅದು ಆಗಿರೋದ್ರಿಂದ ಅಶ್ವಿನಿ ಜೊತೆ ಅವ್ರು ಚೆನ್ನಾಗಿರ್ತಾರೆ. ಸ್ವಲ್ಪ ವೃಷಭರಾಶಿಯವರಲ್ಲ ಅಂದ್ರೂ ಧ್ರುವಂತವ್ರದ್ದು ಸಿಂಹರಾಶಿ ಆಗಿರ್ಬೋದು ಅಂತ. ಅವಾಗವಾಗ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರಲ್ವ. ಅಶ್ವಿನಿ ಅಶ್ವಿನಿ ಜೊತೆ ರಾಶಿಕನೂ ಚೆನ್ನಾಗಿರ್ತಾರೆ, ವೃಶ್ಚಿಕ ರಾಶಿ ಆಗಿರೋದ್ರಿಂದ. ಸ್ಪಂದನೂ ಸ್ವಲ್ಪ ಅವಾಗವಾಗ ಚೆನ್ನಾಗಿರ್ತಾಳೆ. ಅಷ್ಟೇನು ಅವರಿಬ್ಬರಿಗೆ ಫೈಟಿಂಗ್ ಏನು ನಡೀತಾ ಇಲ್ಲ ಅಲ್ವಾ. ಮೋಸ್ಟ್ಲಿ ಅದು ನಾನು ಗೆಸ್ ಮಾಡಿರೋದು. ನೋಡೋಣ ಈ ವಾರದಲ್ಲಿ ಏನಾದ್ರು ಭವಿಷ್ಯ ಹೇಳಕ್ಕೆ ಬಂದರೆ, ನಾನಿದು ನಿಜವಾಗ್ಲೂ ನಾನು ತಮಾಷೆಗೆ ಮಾಡ್ತಾಯಿದ್ದೀನಿ, ಸೀರಿಯಸ್ ಆಗಿ ತಗೋಬೇಡಿ. ಇದನ್ನು ಒಂದು ಕಾಮಿಡಿ ಥರ ತಗೊಳ್ಳಿ ನೀವು. ಆದರೆ ಎಲ್ಲೋ ಒಂದು ಕಡೆ ನನಗೂ ಇದೆ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವ, ನಾನು ಗೆಸ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡೋಣ. ಅವ್ರ ಮನೆಯವ್ರು ಯಾರು ನೋಡ್ತಾ ಇದ್ರೆ ಹೌದು ಅಲ್ಲ ಅಂತ ಏನಾರು ಹೇಳ್ತಾರಲ್ಲ, ಇಲ್ಲ ಅಂದರೆ ನೋಡೋಣ ಈ ವಾರದಲ್ಲಿ ಬಿಗ್ ಬಾಸ್ ಮನೆಗೆ ಯಾರು ಭವಿಷ್ಯ ಹೇಳೋರು ಬಂದರೆ ಆವಾಗ ಗೊತ್ತಾಗುತ್ತೆ. ಇದಿಷ್ಟು. ಇನ್ನು ಯಾರು ಇಲ್ಲ ಅಲ್ವ, ಯಾರನ್ನೂ ಬಿಟ್ಟಿಲ್ಲ ಅಲ್ವ ನಾನು. ಯಾರಿದ್ದಾರೆ ಇನ್ನು? ಧ್ರುವಂತಾಯಿತು, ಎಲ್ಲರೂ ಆಗಿದೆ. ಇದಿಷ್ಟು ಭವಿಷ್ಯ. ಎಲ್ರಿಗೂ 2025 ಚೆನ್ನಾಗಿರಲಿ. ಬಿಗ್ ಬಾಸ್ ಮನೆ ಒಳಗೆ ಆಟ ಆಡೋರಿಗೆ, ಹೊರಗಡೆ ನೋಡೋ ಜನರಿಗೆ ಎಲ್ರಿಗೂ 2026 ಚೆನ್ನಾಗಿರಲಿ. ಹಾಗೆ ಯಾರು ಗೆಲ್ಬೋದು ಅನ್ನೋದನ್ನ ಗೆಸ್ ಮಾಡಿ. ನನ್ನ ಪ್ರಕಾರ ಮೈಂಡಲ್ಲಿ ಒಬ್ರು ಇದ್ದಾರೆ, ನೋಡಬೇಕು ನಾನು ಹೇಳಿರೋ ಈ ಒಂದು ಪ್ರೆಡಿಕ್ಷನ್ನಲ್ಲಿ ಅವರು ಗೆಲ್ತಾರ ಏನು ಅಂತ. ನನ್ನ ವಿಡಿಯೋದಲ್ಲಿ ಒಂದು ಕಡೆ ಅವ್ರದ್ದೊಂದೇ ಒಂದು ಅಕ್ಷರ ಹಾಕಿಡ್ತೀನಿ, ನೋಡೋಣ ಗೆಲ್ತಾರ ಏನು ಅಂತ. ಗೆದ್ದರೆ ಸಂತೋಷ. ಇನ್ನೊಂದು ಅವರವರ, ಯಾಕೆಂದರೆ ನಾನೇನು ಇದು ಹೇಳ್ತಾ ಇರೋದೇನು ಅಂದರೆ, ಯಾವುದೇ ಅವ್ರದ್ದು ಡೇಟ್ ಆಫ್ ಬರ್ತು ಇಲ್ಲ ಅವ್ರದ್ದು ಯಾವುದೇ ಹಿಸ್ಟ್ರಿ ತೊಗೊಂಡ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಗೆಸ್ ಮಾಡಿರೋದಷ್ಟೇ. ಸೀರಿಯಸ್ ಆಗಿ ತೊಗೋಬೇಡಿ. ನಿನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಯಿತು, ಇವತ್ತಿನ ಪ್ರಮೋ ಏನೇನಿದೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಇದು ಲೆಂತ್ ಆಗಿರುತ್ತೆ ವಿಡಿಯೋ, ನೋಡೋಣ ಇರಲಿ. ಇದು ಒಂದು ವರ್ಷದ ಕೊನೆಯಲ್ಲಿ ನನ್ನ ಈ ವಿಡಿಯೋ. ನಿನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಏನಾಯಿತು ನೋಡಿರ್ತೀರಲ್ವಾ, ಏನೇನಾಯಿತು. ಇವತ್ತಿನ ಪ್ರೊಮೋ ಬಿಟ್ಟಿದ್ದಾರೆ. ಒಂದು ಸಲ ಪ್ರೊಮೋ ನೋಡಬೇಕಾ, ಹೇಳ್ತೀನಿ ನಾನು ಪ್ರೊಮೋ ಬಗ್ಗೆ. ಪ್ರೊಮೋದಲ್ಲಿ ಏನಿಲ್ಲ, ಫಸ್ಟಿನ ಮೊದಲನೇ ಪ್ರೊಮೋ ಬಂದಿರೋದು ಅಶ್ವಿನಿ ಗೌಡ ಮತ್ತು ಗಿಲ್ಲಿಯವರ ಒಂದು ಪೈಪೋಟಿ. ಇಬ್ಬರು ತೊಡೆ ತಟ್ಟಿ ನಿಲ್ತಾ ಇದ್ದಾರೆ, ಗೆದ್ದು ತೋರಿಸು ಅಂತ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ತೊಡೆ ತಟ್ಟಿ ತೋರಿಸ್ತಾ ಇರೋ ಪ್ರೊಮೋ. ಏನು ಮಾಡ್ತೀನಿ ನೀನು ನೋಡೋಣ ಹಾಗೆ ಹೀಗೆ ಅಂತ. ಯಾಕೆಂದರೆ ಅಶ್ವಿನಿ ಅವರು ರಾಣಿ ಆಗಿದ್ದಾರಲ್ವ, ಗಿಲ್ಲಿ ರಾಜ ಆಗಿರೋದ್ರಿಂದ ಬಿಗ್ ಬಾಸ್ ಮನೆ ಒಳಗಡೆ ಈ ಸಲ ಟಾಸ್ಕ್ ಕೊಟ್ಟಿರೋದೇನು ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಟ್ವಿಸ್ಟ್ ಚೆನ್ನಾಗಿದೆ ಇದು. ಈ ವಾರ ಕೊನೆ ಕ್ಯಾಪ್ಟನ್ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಗೆ. ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೋಸ್ಕರ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರಲ್ವ. ಟಾಸ್ಕ್ ಆಡೋಕ್ಕೆ ನಿನ್ನೆ ಆಟದಲ್ಲಿ ಸ್ಪಂದನ, ಕಾವ್ಯ ಎಲ್ಲರೂ ಆಡಿದ್ರಲ್ಲ, ನೀರಲ್ಲಿ ಬಕೆಟಲ್ಲಿ ನೀರು ತುಂಬಿಸೋ ಒಂದು ಟಾಸ್ಕ್ ಕೊಟ್ಟಿದ್ರಲ್ವ, ವಾಟರ್ ಟಾಸ್ಕ್. ಅದರೊಳಗಡೆ ಗೆದ್ದಿರೋದು ಸ್ಪಂದನ ನಿನ್ನೆ. ಅದಕ್ಕೆ ಆಟ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ, ನೋಡಬೇಕು ಇವತ್ತಿನ ಇದರೊಳಗೆ. ನಿನ್ನೆ ಅಂತೂ ಸ್ಪಂದನ ಲಾಸ್ಟ್ವರೆಗೂ ಇದ್ದರು. ರಾಶಿಕಾ ಹೈಯೆಸ್ಟ್ ವಾಟ್ರ್ ಇದೆ ರಾಶಿಕಾ ಇದರೊಳಗಡೆ. ಇವತ್ತಿನ ಇದರೊಳಗೆ ನೋಡಬೇಕು ಏನು ಕತೆ ಏನಾಗುತ್ತೆ ಅದು ಮುಂದೆ ಅಂತ. ಸ್ಪಂದನೂ
ಸೆಕೆಂಡ್ ಟೈಮಲ್ಲಿ ಸ್ಪಂದನ ಇದರೊಳಗೆ ಜಾಸ್ತಿ ನೀರಿತ್ತು. ನೋಡಬೇಕು ಯಾರು ಆಗ್ಬೋದು ಏನು ಕತೆ ಅಂತ. ಮತ್ತು ನಿನ್ನೆ ಆ ಫ್ಲಾಗ್ ಇದರೊಳಗೆ ಎಲ್ಲರೂ ಆಟ ಚೆನ್ನಾಗಿ ನಾಮಿನೇಷನ್ ಇತ್ತಲ್ಲ, ಎಲ್ಲರೂ ನಾಮಿನೇಷನಲ್ಲಿ ಇದ್ದಾರೆ. ಯಾರ್ಯಾರು? ಅಶ್ವಿನಿ ಈ ವಾರ ನಾಮಿನೇಷನಲ್ಲಿರೋದು ಯಾರ್ಯಾರು ಗೆಸ್ ಮಾಡಿ. ನನಗೆ ಇವೆಲ್ಲ ಹೇಳುವಾಗ ನನಗೆ ಅದ್ರ ಬಗ್ಗೆ ಸ್ವಲ್ಪ ಇದು ಆಯಿತು. ನಾಮಿನೇಷನಲ್ಲಿರೋದು ಅಶ್ವಿನಿ, ರಾಶಿಕಾ, ಧ್ರುವಂತ್, ರಕ್ಷಿತಾ ಇಲ್ಲ ಅನಿಸುತ್ತೆ, ಸ್ಪಂದನ, ಕಾವ್ಯನೂ ಇಲ್ಲ ನೋಡಿ, ರಘುನೂ ಇಲ್ಲ ಅನಿಸುತ್ತೆ. ಇವರೆಲ್ಲ ಇದ್ದಾರೆ ನಾಮಿನೇಷನಲ್ಲಿ. ವೋಟ್ ಮಾಡೋರು ಮಾಡಿ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಮೋಸ್ಟ್ಲಿ ಹೊಸ ವರ್ಷದ ಸಂಭ್ರಮದ ಆಚರಣೆಗಳು ಇರ್ಬೋದು ಇವತ್ತು. ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ ಆಗೋದು ಯಾರು ಅಂತ ಗೆಸ್ ಮಾಡಿ. ಇನ್ನೇನು 2 ವಾರ ಬಿಗ್ ಬಾಸ್ ಮುಗಿದೋಗುತ್ತೆ. ಇವತ್ತು ನಾನು ಇದನ್ನು ಒಂದು ವಿಡಿಯೋನ ಸ್ವಲ್ಪ ಸ್ಪೆಷಲಾಗಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಗೆಸ್ ಮಾಡಿರೋದು ಕರೆಕ್ಟ್ ಆಗ್ಬೋದಾ ಏನು ಕತೆ ಅಂದರೆ ನಿಮ್ಮ ಕೈಯಲ್ಲೇ ಇದೆ. ಯಾಕೆಂದರೆ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಜನಕ್ಕೆ ಹೋಗುತ್ತೆ. ಜನ ಆ ವಿಡಿಯೋ ಏನಾರು ಅವ್ರ ಮನೆಯವರು ನೋಡಿದ್ರೆ ಹೌದಾ ಅಲ್ವಾ ಅಂತ ಹೇಳ್ಬೋದು, ಹೇಳದೆ ಇರ್ಬೋದು. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಈ ವಾರ ಏನಾದ್ರು ಜ್ಯೋತಿಷ್ಯದವ್ರು ಬಂದರೆ ಟೆಸ್ಟ್ ಮಾಡೋಣ, ನೋಡೋಣ ಅಂತ ಈ ವಿಡಿಯೋ ಹಾಕಿರೋದು. ಇದಿಷ್ಟು ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ. ಮನೆ ಅಂದಮೇಲೆ ಪ್ರತಿಯೊಂದು ಇರಬೇಕಲ್ವಾ. ಆಟಗಳನ್ನು ಎಲ್ಲ ಬಿಗ್ ಬಾಸಲ್ಲಿ ನೋಡ್ತಾ ಇರ್ತೀವಿ. ಆದರೆ ಈ ಥರ ಒಂದು ಯಾರೂ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ವಿಡಿಯೋನ ನೋಡೋಣ. ನಾನು ಕೇವಲ 90 ದಿವಸ ಬಿಗ್ ಬಾಸನ್ನು ನೋಡಿದ್ದೀನಿ. ನೋಡಿ ಅವ್ರ ಜೊತೆ ಬಿಗ್ ಬಾಸ್ ಹೇಗೆ ಆಟ ಆಡ್ತಾರೆ ಅಂತೆಲ್ಲ ನೋಡಿದ್ದೀವಲ್ವ. ಇದು ಒಂದು ಅವರು ಭವಿಷ್ಯ ಅಲ್ಲ, ಅವರ ರಾಶಿಗಳು ಯಾವುದಿರ್ಬೋದು ಅಂತ ಗೆಸ್ ಮಾಡಿದ್ದೀನಿ. ಅವರ ಡೇಟ್ ಆಫ್ ಬರ್ತು ಇದೆಲ್ಲ ಗೊತ್ತಾದರೆ ನಾವು ಕರೆಕ್ಟಾಗಿ ಯಾವ ರಾಶಿ ಏನು ಅಂತ ನಾನು ಹೇಳೋ ಇದರೊಳಗೆ ಇದ್ದೀನಿ, ಹೇಳ್ಬೋದು ನಾನು. ನಕ್ಷತ್ರ ರಾಶಿ ಪ್ರಕಾರ ನಕ್ಷತ್ರಗಳು ಕೂಡ ಗೆಸ್ ಮಾಡ್ಬೋದು. ಈ ಥರ ನೋಡ್ತಾ ಇದ್ದರೆ ಕೆಲವೊಬ್ಬರು ವ್ಯಕ್ತಿತ್ವಗಳ ಮೇಲೆ ನಕ್ಷತ್ರಗಳನ್ನು ಕೂಡ ಗೆಸ್ ಮಾಡ್ಬೋದು. ರಾಶಿಗಳಲ್ಲೇ ಒಂದೇ ಥರ ರಾಶಿ ಇರಲ್ಲ, ಒಂದೇ ರಾಶಿಯವರು ಒಂದೇ ಥರ ಇರಲ್ಲ. ಅದರೊಳಗೆ ನಕ್ಷತ್ರಗಳು ಬೇರೆ ಬೇರೆ ಇರ್ತಾವಲ್ವ. ಅದರಿಂದ ನಕ್ಷತ್ರ ಬೇರೆ ಬೇರೆ ಆಗಿರುತ್ತೆ, ರಾಶಿ ಒಂದಾಗಿರುತ್ತೆ. ಒಂದು ರಾಶಿಯಲ್ಲಿ 4 ನಕ್ಷತ್ರಗಳಿರ್ತಾವಲ್ವ. ಅದು ಪಾದಗಳ ಪ್ರಕಾರ ಕೂಡ ನಮ್ಮ ವ್ಯಕ್ತಿತ್ವಗಳು ಬೇರೆ ಬೇರೆ ಇರ್ತವೆ. ಇವಾಗ ಒಂದೇ ರಾಶಿ ಅಶ್ವಿನಿ ಇದು ಮೇಷರಾಶಿ ಅಂದವರೆಲ್ಲ ಒಂದೇ ಥರ ಇರಲ್ಲ. ಅವ್ರದ್ದು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಯಾಕೆಂದರೆ ಅಲ್ಲಿ 4 ನಕ್ಷತ್ರ ಬರೋದ್ರಿಂದ ಒಬ್ಬೊಬ್ಬರು ಗುಣಗಳು ಒಂದೊಂದು ಥರ ಇರ್ತವೆ. ಇನ್ನೊಂದು ಇದೆಲ್ಲ ಜ್ಯೋತಿಷ್ಯ ಅಂದರೆ ದೊಡ್ಡ ಸಮುದ್ರ ಇದ್ದಂಗೆ ಅಲ್ವಾ. ಇವಾಗೇನು ಎಲ್ಲ ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದ್ರೆ ಎಲ್ಲಿ ಹೋದ್ರೂ ಜ್ಯೋತಿಷ್ಯನೇ ಇರುತ್ತೆ. ಆದರೆ ಅದು ಒಳ್ಳೆಯದು, ಒಂಥರ ನಿಜವಾಗ್ಲೂ ಗೆಸ್ ಮಾಡಿಕೊಂಡು ನಾವು ಸ್ವಲ್ಪ ಕಲ್ತಿದ್ರೆ ನಮ್ಮ ಭವಿಷ್ಯಕ್ಕೆ ಅದು ಒಳ್ಳೆಯದಾಗುತ್ತೆ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ, ತಪ್ಪೇನಿಲ್ಲ. ಹಾಗಂತ ಅದನ್ನೇ ನಂಬಿ ಕೂತ್ಕೊಳ್ಳೋದೇನಲ್ಲ. ಈಗ ಮೇಷರಾಶಿಯವರಿಗೆ ಇವತ್ತು ಅದ್ಭುತವಾಗಿದೆ ಅಂದರೆ ಎಲ್ಲರಿಗೂ ಅದ್ಭುತ ಆಗಿರಲ್ಲ. ಅಲ್ಲಿ ಕೆಲವೊಬ್ಬರಿಗಾಗಿರುತ್ತೆ, ಕೆಲವೊಬ್ಬರಿಗೆ